ಸಕ್ಕದಾಗಿ ಮಾಡ್ತೀರಾ ಸರ್ ಕೆಲಸ ಮಾತ್ರ. ನಾನು ಪೋಲೋ ತಗೊಬಂದಿನಿ ಸರ್, ಪೋಲೋ ಮಾಡಿಫಿಕೇಶನ್ ಮಾಡ್ಕೊಡಿ ಸರ್ ಅಂತ ಹೇಳಿದ್ರು ನಮ್ ಕಸ್ಟಮರ್. ಎಲ್ಲ ನಮಸ್ಕಾರ ಕರ್ನಾಟಕ, ನಾವು ಪೋಲೋ ಒಳಗಡೆ ಹಾಕೊಂಡ್ವಿ, ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಪರ್ಫೆಕ್ಟ್ ಆಗಿ ಡೋರ್ ಪ್ಯಾಡ್ ಎಲ್ಲ ಬಿಚ್ಕೊಂಡು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ಇಂಟೀರಿಯರ್ ಲುಕ್ ಬರ್ಬೇಕು ಸರ್ ಅಂತ ರೆಡ್ ಕಲರ್ ಕಾಂಬಿನೇಷನ್ ಅಲ್ಲೇ ಹಾಕಿ ಸರ್ ಅಲ್ಕೆಂಟ್ರಾ ವ್ರಾಪ್ ಅಂತ ಹೇಳಿದ್ರೆ. ಆಂಬಿಯಂಟ್ ಲೈಟ್ ಕೂಡ ಇನ್ಸ್ಟಾಲ್ ಮಾಡಿದ್ವಿ, ವಾಲ್ವೋಟ್ರಾನಿಕ್ ಎಕ್ಸಾಸ್ಟ್ ಕೂಡ ಹಾಕಿದ್ವಿ, GTI ಗ್ರಿಲ್, ಡೈಮಂಡ್ ಸಿಸ್ಟಮ್, 300 ವಾಟ್ಸ್ LED ಬಲ್ಬ್ಸ್ ನೋಡಬಹುದು. ಅಂಡರ್ ಚಾಸಿ ಲೈಟ್ ಕೂಡ ಸಕ್ಕದಾಗಿ ಕಾಣ್ತೈತೆ ಅಂತ ನಮ್ ಕಸ್ಟಮರ್ ತುಂಬಾ ಖುಷಿ ಪಟ್ರು. ಅದೇ ತರ ಇಂಟೀರಿಯರ್ ಲುಕ್ ನೋಡಬಹುದು, ಫೈನಲ್ ಲುಕ್ ಯಾವ ತರ ಇದೆ ಅಂತ ತುಂಬಾ ಪ್ರೀಮಿಯಂ ಲಾಗ ಲುಕ್ ಬಂತು. ವಾಲ್ವೋಟ್ರಾನಿಕ್ ಎಕ್ಸಾಸ್ಟ್ ಅಂತಾರೆ, ರಿಮೋಟ್ ಕಂಟ್ರೋಲ್ ಬರುತ್ತೆ, ಆನ್ ಮಾಡಿದ್ರೆ ಆನ್ ಎಕ್ಸಾಸ್ಟ್ ಸೌಂಡ್ ಬರುತ್ತೆ ಕೇಳಬಹುದು, ಆಫ್ ಮಾಡಿದ್ರೆ ಎಕ್ಸಾಸ್ಟ್ ಸೌಂಡ್ ಆಫ್ ಆಗ್ಬಿಡುತ್ತೆ. ಇದು ಬಂದು ಬೇಸಿಕ್ ಮಾಡಿಫಿಕೇಶನ್. ಇದಕ್ಕಿಂತ ಹೈ ಎಂಡ್ ಮಾಡಿಫಿಕೇಶನ್ ಮಾಡ್ಬೇಕಂದ್ರೆ ನಾವು ಮಾಡ್ಕೊಡ್ತೀವಿ. ಕಾರ್ ಸ್ಟಾಪ್ ಅಲ್ಲಿ ವಿಸಿಟ್ ಮಾಡಿ. ಪೋಲೋ ಅಂತ ಸುಮಾರು ಮಾಡಿಫಿಕೇಶನ್ ಮಾಡ್ತೀರಾ ಸರ್, ನಾನು ನನ್ನ ಪೋಲೋ ತಗೊಬಂದಿನಿ, ಸ್ಮಾಲ್ ಆಡಿಯೋ ಸೆಟಪ್ ಮಾಡ್ಕೊಡಿ ಸರ್ ಅಂತ ನಮ್ಮ ಕಸ್ಟಮರ್ ಹೇಳಿದ್ರು. ಶೋರೂಮ್ ಒಳಗಡೆ ನಿಂತ್ಕೊಂಡು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಡೈಮಂಡ್ ಸಿಸ್ಟಮ್, UHD ಕ್ಯಾಮ್ರಾ, ಕ್ಯಾನ್ವಾಸ್ ಆಗಿ ಕ್ಯಾಲಿಬ್ರೇಷನ್ ಮಾಡ್ಕೊಂಡು, ಬ್ಯಾಟ್ಮ್ಯಾನ್ ಮಿರರ್ ಕ್ಯಾಪ್, ಸ್ಪ್ಲಿಟರ್ಸ್, ಶಾರ್ಕ್ ಫಿನ್ ಆಂಟೆನಾ, ಸೈಡ್ ಸ್ಕರ್ಟ್ಸ್, ಸೌಂಡ್ ಯಾವ ಕ್ವಾಲಿಟಿ ಇದೆ ಅಂತ ನೋಡೋಣ. ಇದೇ ತರ ನಿಮ್ ಕಾರ್ ಏನಾದ್ರು ಮಾಡ್ಬೇಕಂದ್ರೆ ಡೈರೆಕ್ಟ್ ಕಾರ್ ಶಾಪ್ ಅಲ್ಲಿ ವಿಸಿಟ್ ಮಾಡಿ ಸರ್. ಇದೇ ತರ ಪ್ರೀತಿ, ಇದೇ ತರ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು.